ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ, ನಾವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ಎಲ್ಲರಿಗೂ ಹೇಳ್ತೀವಿ ಇಷ್ಟಡಿ ಮೇಲ್ಗಡೆ ನೀರಿದೆ, ಇಷ್ಟು ಆಳ ಇದೆ ಬೋರ್ವೆಲ್ಲು ಅಂದ್ಬಿಟ್ಟು. ಆದರೆ ಈ ಮೋಟ್ರುಗಳು ಲೀಟ್ರ್ ಲೆಕ್ಕದಲ್ಲಿ ನೀರನ್ನ ಆಚೆ ತೆಗೆಯುತ್ತೆ. ಹಾಗಾದರೆ ಬನ್ನಿ ಯಾವ ರೀತಿ ನಾವು ಲೀಟ್ರ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ. ನಾನು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಬೋರ್ವೆಲ್ ಒಳಗಡೆ ನೀರು ಎಷ್ಟು ಲೀಟರ್ ಇರುತ್ತೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋದು ಎಷ್ಟು ಅಡಿ ಮಾಡಿದ್ದೀವಿ ಅಂದರೆ 1000 ಫೀಟ್ ಮಾಡಿರೋದು, 1000 ಅಡಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋದು. ಮತ್ತು ಬೋರ್ವೆಲ್ ಡೆಪ್ತು ಅಷ್ಟೇ ಅಲ್ವಾ, 1000 ಅಡಿನೇ ಇರುತ್ತೆ. ಮತ್ತು ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಅಂದರೆ ಸ್ಟಾರ್ಟಿಂಗು ನಾವು ಕ್ಯಾಮ್ರಾ ಬಿಡುವಾಗ ನೀರಿನ ಲೆವೆಲ್ ಹೇಳ್ತೀವಿ, ಇಷ್ಟು ಅಡಿಗೆ ನೀರಿದೆ ಅಂದ್ಬಿಟ್ಟು. ಇದನ್ನು ನಾವು 300 ಅಡಿಗೆ ನೀರು ನಿಂತಿದೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾವು ಇದನ್ನ ಎರಡನ್ನ ಮೈನಸ್ ಮಾಡ್ಕೋಬೇಕು. ಯಾವುದನ್ನ 300 ಅಡಿಗೆ ನೀರು ನಿಂತಿದೆ, 1000 ಅಡಿ ಬೋರ್ವೆಲ್ ಇದೆ, ಅದನ್ನು ನಾವು ಮೈನಸ್ ಮಾಡಿಕೊಂಡ್ರೆ ಬನ್ನಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಬನ್ನಿ ಕ್ಯಾಲ್ಸಿ ತಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮೈನಸ್ ಮಾಡೋದು ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. 300 ಅಡಿ ಮೈನಸ್ 1000 ಅಡಿ ಎಷ್ಟಾಯಿತು? 700 ಫೀಟ್ ಆಯಿತು. 700 ಅಡಿ ನಮಗೆ ನೀರು ನಿಂತಿದೆ. ವಾಟರ್ ಸ್ಟೋರ್ ಅಂದರೆ ನಮಗೆ 700 ಅಡಿ ನೀರು ನಿಂತಿದೆ ಅಲ್ವಾ, ಅದನ್ನು ನಾವು ಯಾವ ರೀತಿ ಲೀಟರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡ್ಕೋಬೋದು ಅಂದರೆ, ನಮಗೆ ಇದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ನಾನು ಡಿವೈಡ್ ಮಾಡಿ ನೋಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಈ ಫಾರ್ಮುಲಾದಿಂದನೇ ಡಿವೈಡ್ ಮಾಡಿ ಎಷ್ಟು ಲೀಟ್ರ್ ಇದೆ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾವು ಈ ರೀತಿ ಫಾರ್ಮುಲಾ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇವಾಗ ಈ ಫಾರ್ಮುಲಾದ ಲೆಕ್ಕದ ಪ್ರಕಾರ ಹೋದರೆ ನಾವು 4540 ಲೀಟ್ರ್ ನೀರಿದೆ ಈ ಬೋರ್ವೆಲ್ ಒಳಗಡೆ. ಎಷ್ಟರಿಂದ ಎಷ್ಟು? 300 ಅಡಿಯಿಂದ 1000 ಅಡಿಗೆ ಮಧ್ಯ ಸ್ಟೋರ್ ಆಗಿರೋದು 700 ಅಡಿಗೆ ನಮಗೆ ಎಷ್ಟು ಲೀಟ್ರ್ ನೀರಿದೆ? 4540 ಲೀಟ್ರ್ ನೀರಿದೆ. ಅದನ್ನು ನಾವು ಡಿವೈಡ್ ಮಾಡೋಣ. ಒಂದು ಅಡಿಗೆ ಎಷ್ಟು ಲೀಟ್ರ್ ಆಯಿತು ಅಂತ, ಒಂದು ಅಡಿಗೆ ಎಷ್ಟು ಲೀಟ್ರ್ ಆಯಿತು ಅಂದ್ಬಿಟ್ಟು ಡಿವೈಡ್ ಮಾಡಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ 4540 ಲೀಟ್ರ್ ಆಯಿತಾ, ಡಿವೈಡೆಡ್ ಬೈ 700 ಫೀಟ್ಗೆ ಹಾಕ್ಕೊಳ್ಳಿ. ಎಷ್ಟಾಯಿತು? 6 ಲೀಟ್ರು 6.48 ಲೀಟ್ರ್ ಆಯಿತು. ಹಂಗಂದರೆ ಹತ್ತತ್ರ 6 ಲೀಟ್ರ್ ಹತ್ತತ್ರ ಬತ್ತು ಅಲ್ವಾ. ನಾವು ಇದೇ ರೀತಿನ ನಾವು ಡಿವೈಡ್ ಮಾಡಿಕೊಂಡ್ರೆ ನಮ್ಮ ಬೋರ್ವೆಲ್ ಒಳಗಡೆ ಎಷ್ಟು ಸ್ಟಾಕ್ ನೀರಿರುತ್ತೆ ಅಂದ್ಬಿಟ್ಟು ನೋಡ್ಕೋಬೋದು. ಆಚೆಯಿಂದ ನೀರು ಬಂದಿರೋದಲ್ಲ, ಸ್ಟಾಕ್ ನೀರು ಅಂದರೆ ಎಳೆಗಳಿಂದ ನೀರಿಲ್ಲದೆ ನಾವು ಬರೀ ಬೋರ್ವೆಲ್ ಒಳಗಡೆ ನಿಂತಿರೋ ನೀರನ್ನ ಸ್ಟಾಕ್ ನೀರು ಅಂತ ಕರಿತೀವಿ. ಬನ್ನಿ ಅದ್ರ ಬಗ್ಗೆ ನಾನು ಇನ್ನೊಂದು ಸಿಂಪಲ್ ಲಾಜಿಕ್ ತಿಳಿಸ್ಕೊಡ್ತೀನಿ. ಇದೇ ರೀತಿ ಇನ್ನೊಂದು ಬೋರ್ವೆಲ್ನ ಚೆಕ್ ಮಾಡೋಣ ಬನ್ನಿ. 150 ಅಡಿಗೆ ನೀರು ನಿಂತಿದೆ, 750 ಅಡಿ ಕೊರೆದಿದ್ದಾರೆ. ಡ್ರಿಲ್ ಮಾಡಿರೋದು 750 ಅಡಿಗೆ. ನಾವು ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಹೋದರೆ ಇವಾಗ 150 ಅಡಿಗೆ ನೀರು ನಿಂತಿದೆ, 750 ಅಡಿ ಡ್ರಿಲ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ದೆ. ಇವಾಗ ಇದ್ರ ಮಧ್ಯ ಎಷ್ಟು ಅಡಿ ನೀರು ಸ್ಟೋರೇಜ್ ಆಗಿದೆ ಅಂದ್ಬಿಟ್ಟು ನಾವು ಮೈನಸ್ ಮಾಡ್ಕೊಳ್ಳೋಣ ಬನ್ನಿ. 150ಗೂ ಮತ್ತು 750ಗೆ ಮೈನಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ತೆಗೆದೆ. 150 ಮೈನಸ್ 750 600 ಅಡಿ ಆಯಿತು. ಇವಾಗ ನಮ್ಮ ಬೋರ್ವೆಲ್ ಒಳಗಡೆ 600 ಅಡಿ ನೀರು ಸ್ಟೋರ್ ಆಗಿದೆ, ನೀರು ನಿಂತಿದೆ ಅಲ್ವಾ. ಇವಾಗ ಅದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಇವಾಗ 600 ಇಂಟು 6.48 ಲೀಟರ್ ಬರ್ಕೊಳ್ಳೋಣ ಬನ್ನಿ. 6.48 ಲೀಟರ್ ಕ್ಯಾಲ್ಕುಲೇಟ್ರ್ ತಗೊಂಡು ನಾವು ಇಂಟು ಮಾಡ್ಕೊಳ್ಳೋಣ. ಎಷ್ಟು ಲೀಟ್ರ್ ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ. 600 ಇಂಟು 6.48 ಲೀಟರ್ ಎಷ್ಟಾಯಿತು? 3888 ಲೀಟ್ರು ನಮಗೆ ಸ್ಟೋರ್ ಆಗಿದೆ. ಎಷ್ಟರಿಂದ ಎಷ್ಟಿಗೆ? ನಾವು ಇವಾಗ 150 ಫೀಟಿಂದ 750 ಫೀಟ್ವರೆಗೂ ಸ್ಟೋರ್ ಆಗಿರೋದು ನೀರು 600 ಅಡಿ. ಹಾಗಾದರೆ ಎಷ್ಟು ಲೀಟ್ರ್ ಆಯಿತು? 3888 ಲೀಟ್ರು ನೀರು ಆಲ್ರೆಡಿ ಸ್ಟಾಕ್ ಇದೆ. ಅದನ್ನು ನಾವು ಮೋಟ್ರು ಬಿಡುವಾಗ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಮೋಟ್ರ್ ತಗೊಬಂದು ಬಿಡ್ಕೋಬೇಕು. ಇದು ಜಾಸ್ತಿ ಯಾರಿಗಪ್ಪ ಯೂಸ್ ಆಗುತ್ತೆ ಅಂದರೆ ಮನೆ ನೀರವ್ರಿಗೆ ಯೂಸ್ ಆಗುತ್ತೆ. ಇವಾಗ ಮೇಲ್ಗಡೆ ಟ್ಯಾಂಕು 2000 ಲೀಟ್ರ್ ಇರುತ್ತಾ, ನಮ್ಮ ಬೋರ್ವೆಲ್ ಒಳಗಡೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಈ ರೀತಿ ಇಷ್ಟು ಲೀಟ್ರ್ ನೀರು ಸ್ಟೋರ್ ಇರುತ್ತೆ. ನಾವು ಮೋಟ್ರು ಪಂಪ್ಗೆ ಪ್ರಾಬ್ಲಮ್ ಆಗೋಲ್ಲ. ಕಂಟಿನ್ಯೂ ಮೋಟ್ರುಗಳು ರನ್ ಆಗಿ ಡ್ರೈ ರನ್ ಆಯಿತು ಅಂದರೆ ಮೋಟ್ರ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸಿ
ನೀವು ಡೀಟೇಲಾಗಿ ತಿಳಿಸ್ಕೊಂಡ್ರೆ ಎಷ್ಟು ಲೀಟ್ರ್ ನೀರು ನಿಂತಿದೆ, ನಮಗೆ ಮನೆ ಯೂಸ್ಗೆ ಎಷ್ಟು ಲೀಟ್ರ್ ಆಗುತ್ತೆ ಅಂದ್ಬಿಟ್ಟು ಕನ್ಫರ್ಮ್ ಆಗುತ್ತೆ ಅಲ್ವಾ. ಇದರಿಂದ ಯಾರಿಗೆ ಜಾಸ್ತಿ ಯೂಸ್ ಅಂದರೆ ಮನೆ ಯೂಸ್ಗೆ ಬೋರ್ವೆಲ್ ಹಾಕ್ಸ್ಕೊಂಡಿರ್ತಾರಲ್ಲ ಅವ್ರಿಗೆ ಇದು ಡೀಟೇಲಾಗಿ ಯೂಸ್ ಆಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿರೋದು ಬರೀ ಬೋರ್ವೆಲ್ ಒಳಗಡೆ ನಿಂತಿರೋ ನೀರನ್ನ, ಎಳೆಗಳಿಂದ ಬರೋ ನೀರನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಒಂದೊಂದು ಬೋರಲ್ಲಿ ಅರ್ಧ ಇಂಚ್ ಬರುತ್ತೆ, 1 ಇಂಚ್ ಬರುತ್ತೆ, 2 ಇಂಚ್ ಬರುತ್ತೆ, 3 ಇಂಚ್ ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ನಾನು ನಿಂತಿರೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿರೋದು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ನಂಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ನನ್ನ ವಾಯ್ಸಲ್ಲಿ ಏನಾರ ಪ್ರಾಬ್ಲಮ್